ಓಂ ಶಾಂತಿ. ದಿನಾಂಕ ಆಗಿದೆ 26/11/2025. ನೀವೀಗ ವಿಶ್ವ ಸೇವಕರಾಗಿದ್ದೀರಿ. ನಿಮಗೆ ಯಾವುದೇ ಮಾತಿನಲ್ಲಿ ದೇಹಾಭಿಮಾನ ಬರಬಾರದು. ಯಾವುದೇ ಚಿತ್ರಕಥೆಗಳನ್ನು ಕೇಳುವುದು ಹಾಗೂ ಓದುವುದು, ಕಾದಂಬರಿಗಳನ್ನು ಓದುವುದು ಈ ಹವ್ಯಾಸಗಳು ಕಾಯಿದೆಗೆ ವಿರುದ್ಧವಾಗಿದೆ. ಇದರಿಂದ ಬಹಳ ನಷ್ಟವಾಗುತ್ತದೆ. ನಾವು ನೆನಪಿನ ಯಾತ್ರೆಯಿಂದ ತಮೋಪ್ರಧಾನರಿಂದ ಸತೋಪ್ರಧಾನತೆಯ ಕಡೆ ಎಷ್ಟು ಮುಂದುವರಿಯುತ್ತಿದ್ದೇವೆಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ. ಎಷ್ಟೆಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪಾಪಗಳು ಕಳೆಯುತ್ತಾ ಹೋಗುತ್ತವೆ. ತಂದೆ ನೆನಪು ತರಿಸುತ್ತಾರೆ. ಮಕ್ಕಳೇ, ನೀವು ಮೊಟ್ಟಮೊದಲು ಅಶರೀರಿಯಾಗಿ ಬಂದಿದ್ದೀರಿ. ಅಲ್ಲಂತೂ ಪವಿತ್ರ ಆತ್ಮಗಳೇ ಇರುತ್ತಾರೆ. ಮುಕ್ತಿ ಜೀವನ್ಮುಕ್ತಿಯಲ್ಲಿ ಯಾವುದೇ ಪತಿತ ಆತ್ಮನು ಹೋಗಲು ಸಾಧ್ಯವಿಲ್ಲ. ಮಕ್ಕಳೇ, ತನ್ನನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ. ಎಲ್ಲ ಆತ್ಮಗಳು ತಮ್ಮ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಕೃಷ್ಣನಿಗೆ ಎಲ್ಲ ಆತ್ಮಗಳ ತಂದೆ ಎಂದು ಹೇಳುವುದಿಲ್ಲ. ಒಬ್ಬ ತಂದೆಯ ವಿನಃ ಮತ್ಯಾರೂ ಗುರುಗಳಿಲ್ಲ. ಅವರಿಗಾಗಿಯೇ ಸದ್ಗುರು ಅಕಾಲ್ ಎಂದು ಹಾಡುತ್ತಾರೆ. ಅಂದರೆ ತಂದೆಯು ಅಕಾಲ ಮೂರ್ತಿಯಾಗಿದ್ದಾರೆ. ಅರ್ಥಾತ್ ಅವರನ್ನು ಕಾಲವು ಕಬಳಿಸುವುದಿಲ್ಲ. ಯಾವಾಗ ಶ್ರೀ ಶ್ರೀ ತಂದೆಯು ಸ್ವಯಂ ಬಂದು ಶ್ರೀಮತವನ್ನು ಕೊಡುವರೋ ಆಗಲೇ ಶ್ರೀಮತವು ಸಿಗುವುದು. ನೀವು ಇದನ್ನು ತಿಳಿಸಿ. ಅವಶ್ಯವಾಗಿ ಯಾರದೋ ಮತದಿಂದ ಇವರು ದೇವತೆಗಳಾಗಿದ್ದಾರಲ್ಲವೇ? ಶಿವಭಗವಾನುವಾಚ. ಹೇ ಮಕ್ಕಳೇ, ನೀವು ತಮ್ಮನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿದರೆ 21 ಜನ್ಮಗಳಿಗಾಗಿ ನೀವು ಇಂತಹ ಶ್ರೇಷ್ಠರಾಗುವಿರಿ. ಜೊತೆಗೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಈಗಂತೂ ಎಲ್ಲರದು ಆಸುರಿ ಗುಣಗಳಾಗಿವೆ. ಶ್ರೇಷ್ಠರನ್ನಾಗಿ ಮಾಡುವವರು ಒಬ್ಬ ಶ್ರೀ ಶ್ರೀ ಶಿವ ತಂದೆಯಾಗಿದ್ದಾರೆ. ಆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ನಮಗೆ ಓದಿಸುತ್ತಾರೆ. ಶಿವಭಗವಾನುವಾಚ. ಮನ್ಮನಾಭವ. ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ. ಈ ಆತ್ಮಾಭಿಮಾನಿಯಾಗಿರುವ ಅಭ್ಯಾಸವು 21 ಜನ್ಮಗಳವರೆಗೆ ನಡೆಯುತ್ತದೆ. ನಿಮಗೆ 21 ಜನ್ಮಗಳಿಗಾಗಿ ಶಿಕ್ಷಣ ಸಿಗುತ್ತಿದೆ. ಹೇಗೆ ನೀವು ನೆನಪಿನಲ್ಲಿ ಕುಳಿತುಕೊಂಡಾಗ ಕೆಲವೊಂದು ಸಮಯದಲ್ಲಿ ಸಂಪೂರ್ಣ ಅಶರೀರಿಯಾಗಿ ಬಿಡುತ್ತೀರಿ. ಒಳ್ಳೆಯ ಮಕ್ಕಳೇ ಈ ಸ್ಥಿತಿಯಲ್ಲಿ ಕುಳಿತುಕೊಳ್ಳುವರು. ನಿಮಗೆ ತಿಳಿದಿದೆ, ಈ ಸಂಗಮಯುಗದಲ್ಲಿಯೇ ತಂದೆಯು ಬಂದು ರಾಜಯೋಗವನ್ನು ಕಲಿಸುತ್ತಾರೆ. ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ಇದು ಭಾರತದ್ದೇ ಮಾತಾಗಿದೆ. ಯಾವ ಆದಿ ಸನಾತನ ದೇವಿ ದೇವತಾ ಧರ್ಮವು ಬುನಾದಿವಾಗಿತ್ತೋ ಅದು ಈಗ ಪ್ರಾಯಲೋಪವಾಗಿ ಬಿಟ್ಟಿದೆ. ಪುನಃ ತಂದೆಯು ಸ್ಥಾಪನೆ ಮಾಡುತ್ತಾರೆ. ನಾವು ಆತ್ಮರು ಭಗವಂತನ ಮಕ್ಕಳಾಗಿದ್ದೇವೆ. ಭಗವಂತನು ಆತ್ಮಗಳಿಗೆ ಓದಿಸುತ್ತಾರೆ. ತಂದೆಯು ನಮ್ಮನ್ನು ತಮ್ಮ ನಯನಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ. ನಾವು ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತಿದ್ದೇವೆಯೋ ಇದೇನೂ ಉಳಿಯುವುದಿಲ್ಲ. ಸತ್ಯುಗವು ಹೂದೋಟವಾಗಿದೆ. ಸತ್ಯುಗದಲ್ಲಿ ನಮ್ಮ ನಯನಗಳು ಶೀತಲವಾಗಿ ಬಿಡುತ್ತವೆ. ಗುರಿಧ್ಯೇಯದ ಚಿತ್ರವನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳಬೇಕಾಗಿದೆ. ನಶೆ ಇರಲಿ. ನಾವೀಗ ಶ್ರೀಮತದಂತೆ ವಿಶ್ವದ ಮಾಲೀಕರಾಗುತ್ತಿದ್ದೇವೆ. ಸರ್ವೀಸಿನ ಬಹಳ ಉಮ್ಮಂಗವಿರಬೇಕು. ವಿಶಾಲ ಹೃದಯ ಹಾಗೂ ಉಮ್ಮಂಗದಿಂದ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಸರ್ವೀಸ್ ಮಾಡಬೇಕಾಗಿದೆ. ನಾವು ಇಂತಹ ಹೂದೋಟದಲ್ಲಿ ಹೋಗುತ್ತೇವೆ ಎಲ್ಲಿ ನಮ್ಮ ನಯನಗಳು ಶೀತಲವಾಗಿ ಬಿಡುತ್ತವೆ. ಕರ್ಮಗಳ ಗತಿಯನ್ನು ತಿಳಿದು ಗತಿ ಸದ್ಗತಿಯ ನಿರ್ಣಯವನ್ನು ಮಾಡುವಂತಹ ಮಾಸ್ಟರ್ ದುಃಖಹರ್ತ ಸುಖಕರ್ತ ಭವ. ಮಾಸ್ಟರ್ ದುಃಖಹರ್ತ ಸುಖಕರ್ತನ ಪಾತ್ರವನ್ನು ಅಭಿನಯಿಸಿದಿರಿ. ತಮ್ಮ ರಚನೆಯ ದುಃಖ ಅಶಾಂತಿಯ ಸಮಸ್ಯೆಯನ್ನು ಸಮಾಪ್ತಿಗೊಳಿಸಿರಿ. ಅವರಿಗೆ ಮಹಾದಾನ ಮತ್ತು ವರದಾನ ಕೊಡಿ. ಅನುಭೂತಿಯಾಗದೇ ಇರುವುದು ಯುದ್ಧದ ಸ್ಥಿತಿಯಾಗಿದೆ. ಯೋಗಿಯಾಗಿರಿ, ಯೋಧರಲ್ಲ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.